ಕೆಲವೊಬ್ರು ಅತ್ತೆ ಅಂದ್ರು ಹೇಗ್ ಹೇಳ್ತಾರೆ ಗೊತ್ತಾ, ನಮ್ ಸೊಸೆ ನಮ್ ಜೊತೆ ಮಾತು ಸಹ ಆಡೋದಿಲ್ಲ, ನಮ್ ಜೊತೆ ಕೂತ್ಕೊಳ್ಳೋದು ಇಲ್ಲ, ಮತ್ತೆ ನಮಗೆ ಗೌರವ ಸಹ ಕೊಡೋದಿಲ್ಲ, ಯಾವಾಗ್ಲೂ ಅವಳ ರೂಮಲ್ಲಿ ಅವಳು ಇರ್ತಾಳೆ ಅಂತೆಲ್ಲ ಹೇಳ್ಕೊಂಡ್ ಬರ್ತಾರೆ. ಹೌದು, ಅವಳು ಹೇಗ್ ನಿಮಗ್ ಗೌರವ ಕೊಡೋದಕ್ ಸಾಧ್ಯ? ಅವಳು ಹೇಗ್ ನಿಮ್ ಹತ್ರ ಮಾತಾಡೋದಕ್ ಸಾಧ್ಯ? ಯಾಕಂದ್ರೆ ಅವಳು ಯಾವಾಗ ನಿಮ್ ಹತ್ರ ಮಾತಾಡೋದಕ್ ಬಂದ್ಲೋ ಅವಾಗ ನೀವ್ ಅದನ್ನ ಟಾಂಟ್ ಆಗಿ ಪರಿವರ್ತಿಸ್ತೀರಾ, ಅಥವಾ ಅವಳು ಏನಾದ್ರೂ ಹೇಳೋದಕ್ ಬಂದ್ರೆ ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಅದು ತಪ್ಪು ಅಂತ ಪ್ರೂವ್ ಮಾಡೋದಕ್ ಹೋಗ್ತೀರಾ. ಅಷ್ಟು ಮೀರಿ ಅವಳು ಏನಾದ್ರೂ ಮಾತಾಡಿದ್ರೆ ಅದನ್ನ ಒಂಥರ ಇಗ್ನೋರ್ ಕೈಂಡ್ ಅಲ್ಲಿ ನೋಡ್ತೀರಾ. ಹೆಚ್ಚು ಕಡಿಮೆ ಮಾತಾಡಿದ್ರೆ ಅದ್ರ ಬಗ್ಗೆ ಪಂಚಾಯಿತಿ ನಡ್ಸೋರು ನೀವೇ. ಅಂಡ್ ಅವಳು ಕೇಳಿಸ್ಕೊಂಡಿದ್ದಾಳೆ ನೀವೇನೇನ್ ಮಾತಾಡಿದಾರೆ ಅವಳ ಬಗ್ಗೆ ಅಂತ. ಅಂದ್ರೆ ಅವಳು ಎಲ್ಲಾನು ಅಬ್ಸರ್ವ್ ಮಾಡಿರ್ತಾಳೆ. ನೀವು ಮಾತಾಡ್ತಾ ಇರ್ತೀರಾ, ಸಡನ್ ಆಗಿ ಅವಳು ಎಂಟ್ರಿ ಆದ್ರೆ ಎಲ್ರು ಸೈಲೆಂಟ್ ಆಗಿ ಹೋಗ್ತೀರಾ. ಅವಳಿಗೆ ಗೊತ್ತಿದೆ ನೀವು ಅವಳನ್ನ ಮಗಳು ಬಿಟ್ಟಾಕಿ ಒಂದು ಸೊಸೆ ಅಂತಾನು ನೋಡದೆ ಕೇವಲ ಒಬ್ಳು ಮನೆ ಕೆಲಸದವಳ ತರ ನೋಡ್ತೀರಾ. ಇವಾಗ ಬಂದ್ಬಿಟ್ಟು ನೀವು ಬ್ಲೇಮ್ ಮಾಡೋದಲ್ಲ, ಅವಳು ನಮ್ಮ ಹತ್ರ ಮಾತಾಡಲ್ಲ, ಕೂರಲ್ಲ. ಒನ್ ಟೈಮ್ ಅಲ್ಲಿ ನೀವೆಲ್ಲ ಮಾಡಿರೋ ಬಿಹೇವಿಯರ್ ಇಂದ ಅವಳು ಚೇಂಜ್ ಆಗಿರೋದು ಅಷ್ಟೇ. ಇವಾಗ ಅವಳಿಗೆ ಯಾರಿಷ್ಟನೋ ಅವ್ರ ಹತ್ರನೇ ಮಾತಾಡ್ತಾಳೆ, ಅವಳಿಗೆ ಎಲ್ಲಿ ಖುಷಿ ಕೊಡುತ್ತೋ ಅಲ್ಲಿ ಮಾತ್ರ ಕೂತ್ಕೊಂತಾಳೆ. ಸೇಮ್ ವೇ ಯಾರು ಅವಳಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಸೊ ಡೆಫಿನೆಟ್ಲಿ ಅವರಿಗೆ ಅವಳು ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾಳೆ. ಚೇಂಜ್ ಆದ್ಲು ಅಂತ ಊರೆಲ್ಲ ಹೇಳ್ಕೊಂಡ್ ಬರೋ ಬದಲು ನೀವ್ಯಾಕೆ ಅವಳ ಹತ್ರ ಆ ತರ ಬಿಹೇವ್ ಮಾಡಿದ್ರಿ, ಆ ತರ ಟ್ರೀಟ್ ಮಾಡಿದ್ರಿ ಅನ್ನೋದ್ರ ಬಗ್ಗೆನೂ ಮಾತಾಡ್ಬಹುದಲ್ವಾ. ಓಕೆ, ಸಮ್ ಟೈಮ್ಸ್ ತಪ್ಪುಗಳಾಗುತ್ತೆ. ಸೊಸೆಯಿಂದ ಏನಾದ್ರೂ ಕೆಲಸದಲ್ಲಿ ತಪ್ಪಾದ್ರೆ ಅವಳ ಹತ್ರನ ಹೇಳಿ, ಊರಿಗೆ ಹೇಳಕ್ಕಿನ ಮುಂಚೆ.